ಬೆಳಗ್ಗೆ 4:15. ಇವಾಗ ನಾವು ದೇವಸ್ಥಾನಕ್ಕೆ ಈಡ್ಗಾಯಿ ಹಾಕ್ಬಿಟ್ಟು ಬರೋದಕ್ಕೆ ಅಂತ ಹೋಗ್ತಾಯಿದ್ದೀವಿ. ಎಲ್ಲರೂ ಮಲಗಿದ್ದಾರೆ. ಆಮೇಲೆ ಎದ್ದು ರಾಹುಕಾಲ ಮುಗಿದು ಬಿಡುತ್ತಲ್ಲ ಅಂತ ಹೇಳಿ ಈಡ್ಗಾಯಿ ಹಾಕ್ಬಿಟ್ಟು ಬರೋಣ ಅಂತ ನಾನು, ಅಕ್ಕ ಮತ್ತು ಬಾಲಾಜಿ ಕಾಣಿಸ್ತಾನೆ ಇಲ್ಲ, ಅಷ್ಟು ಕತ್ಲೆ ಬಾಲಾಜಿ. ನೋಡಿ ನಮ್ಮ ಬಾಲಾಜಿ ಪಂಚೆ ಎಲ್ಲ ಉಟ್ಕೊಂಡು ರೆಡಿಯಾಗ್ಬಿಟ್ಟಿದ್ದಾನೆ. ಅವರೆಲ್ಲ ಆಮೇಲೆ ಎದ್ದು ಸ್ನಾನ ಮಾಡ್ಕೊಂಡು ರೆಡಿ ಆಗ್ತಾರೆ. ಬೆಳಗಿನ ಜಾವ ಯಾರೂ ಇರಲಿಲ್ಲ, ಹಂಗಾಗಿ ನಾವು 3 ಜನನೂ ಹೋದು. ಊರಲ್ಲಿ ದೇವಸ್ಥಾನಕ್ಕೆ ಯಾವುದೇ ಮನೆ ದೇವ್ರಿಗೆ ಹೋದ್ರೂ ಈಡ್ಗಾಯಿ ಹೋಗೋದು ವಾಡಿಕೆ. ಸೊ ಹಂಗಾಗಿ 6:30 ಅಷ್ಟರಲ್ಲಿ ನಾವೆಲ್ಲ ಮುಗಿಸ್ಕೊಂಡು ಹೊರಡೋಣ ಅಂತ. ಈಗ ಅಲ್ಲೆಲ್ಲ ಹೊರಟು ಅವರೆಲ್ಲ ಅರ್ಧ ದಾರಿಗೆ ಬಂದಿದ್ದೀವಿ. ಬೆಂಗಳೂರಲ್ಲಿ ನಿಲ್ಲಿಸ್ತಾ ತಿಂಡಿ ತಿನ್ನೋಣ ಅಂತ. ತಿಂಡಿ ಮನೆಯಿಂದನೇ ತೊಗೊಂಬಂದಿದ್ದು, ಚಿತ್ರಾನ್ನ ಎಲ್ಲ ಮಾಡಿಕೊಂಡು. ಸೊ ಹಂಗಾಗಿ ಮುಂದಕ್ಕೆ ಆಲ್ರೆಡಿ ಮಕ್ಕಳೆಲ್ಲ 9 ಗಂಟೆಗೆ ಹೊಟ್ಟೆ ಹಸಿವು ಅಂತಿದ್ರು. ಇವಾಗ ಚಳಿಗಾಲ ಅಲ್ವಾ, ಸೊ ಹಂಗಾಗಿ ಎಲ್ಲ ಬೇಗ ಹೊಟ್ಟೆ ಹಸಿವು ಅಂತಾರೆ. ಎಲ್ಲ ತಿನ್ಕೊಂಡು ಮತ್ತೆ ಹತ್ತಿದ್ದು ನಮ್ಮ ಪಯಣ ಇವಾಗ ತಿರುಪತಿ ಕಡೆಗೆ. ಮಧ್ಯದಲ್ಲಿ ಅದು ಇದು ಏನೇನೋ ಬರ್ತಿದ್ದು ಅದನ್ನೆಲ್ಲ ತೋರಿಸ್ಕೊಂಡು ಮಕ್ಕಳಿಗೆ ಅವ್ರನ್ನ ಸಂಭಾಳಿಸ್ಕೊಂಡು ಹೊರಟು ನಮ್ಮ ಜರ್ನಿ ಸ್ಟಾರ್ಟ್ ಆಯಿತು. ಅಲ್ಲಿ ತಿಂಡಿ ತಿಂದಿದ್ದಲ್ವಾ, ನೀರು ಕಾಫಿ ಏನೋ ಟೀ ತೊಗೊಂಡಿರಲಿಲ್ಲ. ಸೊ ಟೀ ಕುಡಿಯೋಣ ಬಂದು ಮಕ್ಕಳು ಹೊರಗಡೆ ಬಂದರೆ ಹೆಂಗಿದ್ರು ಕುಡಿಸ್ತಾರೆ ಅಂತ ಹೇಳಿ ಟೀ ಕಾಫಿ ಅದೆಲ್ಲ ಕುಡ್ಕೊಂಡು ಏನೇನು ಬೇಕು ತಿನ್ಕೊಂಡು ಮಾಡ್ಕೊಂಡು ನಾವು ಹೇಳ್ದಂಗೆ ಇದು ಮಾಡಿರ್ತಿರ್ತಾರೆ. ಹೊರಗಡೆ ಬಂದಾಗ ನಾವು ಹೇಳ್ದಂಗೆ ಕೇಳ್ತೀವಿ ಅಂತ ಅವ್ರಿಗೆ ಗೊತ್ತು. ಮತ್ತು ಮನೆ ಥರ 1 ಅವರ್ ತಿನ್ಸೋಕ್ಕಾಗಲ್ವಲ್ಲ. ಸೊ ಅವ್ರು ಕೇಳಿದ ಕೊಡಿಸಿ ಮತ್ತು ನಾವು ಮುಳುಬಾಗ್ಲಲ್ಲಿ ನಿಲ್ಲಿಸ್ತಾ, ಮುಳುಬಾಗ್ಲಲ್ಲಿ ಆಂಜನೇಯ ಸ್ವಾಮಿ ದರ್ಶನ ಮಾಡ್ಕೊಂಡು ಹೋಗಬೇಕು ಅಂತ. ಇಲ್ಲೆಲ್ಲೂ ಪುಟ್ಟ ಹಸುಗಳು ಮುಂದೆ ಎಲ್ಲ ಕಟ್ಟಿದ್ರು ದೇವಸ್ಥಾನ ಮುಂದೆ. ತುಂಬ ಚೆನ್ನಾಗಿತ್ತು. ಇದೆಲ್ಲ ನಾಡಸ್ಗಳು ಅನಿಸುತ್ತೆ. ನಾವಲ್ಲಿ ತುಂಬ ಟೈಮ್ ಏನು ಸ್ಪೆಂಡ್ ಮಾಡಲಿಲ್ಲ, ಹೊರಡೋಣ ಅಂತ ಹೇಳಿ ದೇವಸ್ಥಾನದ ಒಳಗಡೆ ಹೋದೋ. ನಿಮಗೆ ಗೊತ್ತು ರೂಲ್ಸು, ದೇವಸ್ಥಾನದ ಒಳಗಡೆ ಯಾವುದೇ ಕಾರಣಕ್ಕೂ ವಿಡಿಯೋಸು ಫೋಟೋ ತೆಗಿಯೋ ಹಾಗಿಲ್ಲ. ಇಷ್ಟೇ, ಹೊರಡೋದ್ರೊಳಗಡೆ ನಾವು ಎಷ್ಟು ತೊಗೊತೀವಿ ಮಾಡ್ಕೊತೀವಿ ಅಷ್ಟೇ. ಇಲ್ಲೂ ಇಷ್ಟೇ. ನಮ್ಮ ಬಾವ ಅವ್ರು ಹೇಳಿದ್ರು ಇಲ್ಲಿ ತಿರುಪ್ತಿಗೆ ಹೋಗೋಕ್ಕಿಂತ ಮುಂಚೆ ಇಲ್ಲಿ ಹೋಗ್ತೀವಿ ಅಂತ. ಅಲ್ಲಿ ಬೋಲ್ಡೆಲ್ಲ ಹಾಕಿದ್ರು, ಅಲ್ಲಿ ಓದೋದ ಮೇಲೆ ನಮಗೆ ಗೊತ್ತಾಯಿತು. ತಿರುಪ್ತಿಗೆ ಹೋಗೋಕ್ಕಿಂತ ಮುಂಚೆ ಈ ಮುಳುಬಾಗಿಲ ಆಂಜನೇಯನ ದೇವಸ್ಥಾನದ ದರ್ಶನ ಮಾಡ್ಕೊಂಡು ಹೋದರೆ ತಿರುಪ್ತಿಗೆ ಹೋಗೋ ಕಡೆ ಯಾವುದೇ ಭೂತ ಪ್ರೇತ ಏನೇ ಬಂದರೂ, ಅಡೆತಡೆಗಳು ಬಂದ್ರೂ ಕೂಡ ಆಂಜನೇಯ ಸ್ವಾಮಿ ಕಾಪಾಡ್ತಾನೆ ಅಂತ ಇಲ್ಲಿ ವಾಡಿಕೆ ಇದೆ. ಅದರದ್ದು ಸ್ಟೋರಿನೇ ಅಲ್ಲಿ ಹಾಕಿದ್ದಾರೆ, ಚೆನ್ನಾಗಿದೆ. ಅದಕ್ಕೆ ಒಂದು ಪ್ರಸಿದ್ಧವಾದಂತಹ ಒಂದು ಕಥೆನೇ ಇದೆ. ತುಂಬ ಶಾರ್ಟಾಗಿ ಹೇಳಿದ್ದೀನಿ ನಾನು. ತುಂಬ ಚೆನ್ನಾಗಿದೆ. ಅದನ್ನು ನೀವು ಗೂಗಲಲ್ಲಿ ಸರ್ಚ್ ಮಾಡಬೇಕಾದ್ರೂ ನೋಡ್ಕೋಬೋದು. ತುಂಬ ಕ್ಯೂರಿಯಸ್ ಆಗಿದೆ. ನನಗಂತೂ ಕೇಳಿ ತುಂಬ ಖುಷಿಯಾಯಿತು. ಮತ್ತು ಅದನ್ನು ಓದಿದ್ರು ನಾವು ಒಂದು 5 ನಿಮಿಷ ನಿಂತ್ಕೊಂಡು. ಲೈಕ್ ಇದೆಲ್ಲ ನೋಡಿ, ನಮ್ಮ ದೇವಸ್ಥಾನಗಳು ಒಂದೊಂದು ನಮ್ಮ ರಾಮಾಯಣ ಮಹಾಭಾರತಗಳಿಗೆ ಕೊಂಡಿ ಆಗಿರುತ್ತೆ. ಅದೆಲ್ಲ ಒಂದೊಂದು ಕೂಡ ಒಂದೊಂದು ಡೈರೆಕ್ಟಾಗಿ ನಮ್ಮ ಹಿಂದೂ ಧರ್ಮಕ್ಕೆ ಅದು ಹೊಂದ್ಕೊಂಡಂಗಿರುತ್ತೆ ಅಂತ ಹೇಳಿದಾಗ ನನಗಂತೂ ತುಂಬಾ ಖುಷಿ. ಆಮೇಲೆ ಅಲ್ಲಿಂದ ಹೊರಗಡೆಗೆ ಬಂದು ಇಲ್ಲಿ ಬಂಗಾರದ ಹಲ್ಲಿ ಹಾಕಿದ್ರು. ಇಲ್ಲಿ ಅದು ನಮಸ್ಕಾರ ಮಾಡಬೇಕಾದ್ರೆ ಮುಂದೆಯಿಂದ ಹಿಂದೆ ಮಾಡ್ತಿದ್ರು, ಕೆಲವರು ಹಿಂದೆಯಿಂದ ಮುಂದೆ ಮಾಡ್ತಿದ್ರು. ನಮಗೆ ಗೊತ್ತಾಗ್ತಿರ್ಲಿಲ್ಲ ಹೆಂಗೆ ಮಾಡೋದು ಅಂತ. ನಾವು 2 ಥರ ಮಾಡಿಬಿಡೋಣ, ಒಂದು ಟೈಪ್ ಆ ಥರ, ಒಂದು ಟೈಪ್ ಈ ಥರ ಮಾಡಿ ನಮಸ್ಕಾರ ಮಾಡೋಣ ಅಂತ ಹೇಳಿ ಮಾಡಿದ್ರು. ಅದೊಂಥರ ಖುಷಿ, ಚೆನ್ನಾಗಿತ್ತು. ಮಕ್ಕಳು ಅಮ್ಮ ಅಲ್ಲಿ ಮುಟ್ಬೇಡ ಅಂತ ಹೇಳ್ತೀಯಾ, ಇಲ್ಲಿ ನೋಡಿದ್ರೆ ಮುಟ್ಟಿಸ್ತಿದ್ಯಾ ಅಂತ ಹೇಳ್ತಿದ್ರು. ಅವ್ರು ಹೇಳೋದು ನಿಜ ಅಲ್ವಾ. ಕೆಲವೊಂದೊಂದು ಸಲ ನಾವು ಹೇಳಿದ್ದನ್ನು ಮಕ್ಕಳು ನಮ್ಗೆ ಹೆಂಗೆ ಹೇಳ್ತಾರಲ್ವ. ಮಕ್ಕಳಿಗೆ ಎಷ್ಟು ಡೌಟ್ ಇರುತ್ತೆ ಅಂದರೆ, ಇಲ್ಲಿ ಪಲ್ಲಿಗೆ ಯಾಕೆ ನಮಸ್ಕಾರ ಮಾಡ್ತಿದ್ದಾರೆ, ಮನೇಲಿ ನೋಡಿದ್ರೆ ಹೊರಗಡೆಗೆ ಹಾಕ್ತಾರೆ ಅಂತ. ಆ ಮಕ್ಳು ಹೇಳೋದು ನಿಜ. ಕೆಲವೊಂದೊಂದು ಸಲ ನಾವು ಮಾಡೋ ವರ್ತನೆಗಳು ನಮಗೇನೆ ತಿರುಗುಮಾಣವಾಗಿ ಬೀಳುತ್ತೆ. ಇಲ್ಲೊಂದು ಸೆಲ್ಫಿ ವಿಡಿಯೋ ಎಲ್ಲ ತಗೊಂಡು ಚೆನ್ನಾಗಿತ್ತು ದೇವಸ್ಥಾನ. ತಿರುಪತಿ ತಿಮ್ಮಪ್ಪ ನಿನ್ನ ಸನ್ನಿಧಾನಕ್ಕೆ ತರ್ತಿದ್ದೀವಿ ನೋಡಪ್ಪ ಅಂತ ಹೇಳಿ ಎಲ್ಲರೂ ಒಂದು ಕೈ ಮುಗಿದು ಇಲ್ಲಿಂದ ಮತ್ತೆ ಹೊರಟು ಈಗ 6 ಗಂಟೆ ಆಂಧ್ರ ಸ್ಟಾರ್ಟ್ ಆಗುತ್ತಲ್ಲ, ಬರೀ ರೈಸ್. ನೀವೇನೀ ರೈಸ್. ಬಟ್ ರೈಸ್ ತುಂಬ ಚೆನ್ನಾಗಿರುತ್ತೆ. ಬಟ್ ತಿನ್ನೋಕ್ಕಾಗಲ್ಲ, ಎಷ್ಟು ಅಂತ ತಿನ್ನೋಕ್ಕಾಗುತ್ತೆ ರೈಸು. ಅಲ್ಟಿಮೇಟ್ಲಿ ನಾವು ರೈಸೇ ತಿಂದು ಬಂದು.
ನಮ್ಮ ಕರ್ನಾಟಕ ಬಿಟ್ಟ ತಕ್ಷಣನೇ ಆಂಧ್ರ FM ಸ್ಟಾರ್ಟ್ ಆಯಿತು. ಭಾಷೆ ಅರ್ಥ ಆಗದೇ ಇದ್ರೂ ಭಾವ ಮಾತ್ರ ಅರ್ಥ ಆಗ್ತಿತ್ತು. ಆ ಭಾವ ಯಾವುದು ಅಂದರೆ ನಮ್ಮ ಕನ್ನಡ ಹಾಡುಗಳು, ಆಂಧ್ರ ಹಾಡುಗಳು ಎಲ್ಲ ಮಿಕ್ಸ್ ಹೊಡೆದು ಮ್ಯೂಸಿಕ್ ಒಂದೇ ಥರ ಇರುತ್ತೆ, ಆದರೆ ಭಾಷೆಯಲ್ಲಿ ಚೇಂಜ್ ಇರುತ್ತಲ್ವ ಹಾಡುಗಳೆಲ್ಲ, ಆ ಥರ ಇರ್ತಿತ್ತು. ಇದು ಹಾಡು ಯಾವುದು ಈ ಹಾಡು ಯಾವುದು ಆ ಹಾಡು ಯಾವುದು ಅಂತ ನಾವು FM ಒಂದೊಂದು ಹಾಡು ಬಂದಂಗೆ ನಾವು ಕೇಳಿಸ್ಕೊತಾ ಇದು ಉಪೇಂದ್ರನ್ ಸಾಂಗು, ಇದು ಆ ಸಾಂಗು, ಇದು ಈ ಸಾಂಗು ಎಲ್ಲ ಹೀರೋಸು ಅವರೆಲ್ಲ ನೆನಪು ಮಾಡ್ಕೊಂಡು ಈ ಥರ ನಮ್ಮದು ಜರ್ನಿ ಸ್ಟಾರ್ಟ್ ಆಯಿತು. ನಮ್ಮ ಬಾಲಾಜಿ ಬೇರೆ, ಆ ಬೆಟ್ಟ ಯಾರು ತಂದಿಟ್ಟಿದ್ದು, ಅಷ್ಟು ದೊಡ್ಡದು ಎಲ್ಲಿಂದ ತಂದಿಟ್ಟಿದ್ರು ಅಂತ ಸುಮ್ಮನೆ ನಗ್ಸೋ ಥರ ಮಾತಾಡ್ತಿದ್ದು. ಎಲ್ಲ ಜರ್ನಿ ಮಾಡಿದ್ದೇ ಕಾಣಿಸ್ಲಿಲ್ಲ. ಮಕ್ಕಳು ಅಳಲ್ಲ ಅಂತೆಲ್ಲ ಹತ್ಕೊಂಡು ಕರ್ಕೊಂಡು ಅವು ಎಲ್ಲ ಮಧ್ಯದಲ್ಲಿ ನಡೀತಾ ಇರ್ತವೆ. ಅದ್ರ ಜೊತೆಲಿ ನಗ್ತಾ ಜರ್ನಿ ಮಾಡಿದ್ರೆ ಜರ್ನಿ ಬೇಗ ಹೀಗೆ ಮಾತಾಡ್ಕೊಂಡು ನಾವು ತಿರುಪತಿಗೆ ಬಂದೇ ಬಿಟ್ಟು ಅಲ್ಲಿ ನಮ್ಮದು ಒಂದು ಏನೇನೋ ಪ್ಲ್ಯಾನ್ ಇತ್ತು, ಎಲ್ಲ ಚೇಂಜ್ ಆಗೋಯಿತು. ಕಾರ್ ನಿಲ್ಲಿಸಿ ನಾವು ಬೆಟ್ಟ ಹತ್ತೋದು ಅಂತ ಎಲ್ರದ್ದು ಪ್ಲ್ಯಾನ್ ಆಗಿತ್ತು. ಮಕ್ಳಿಗೂ ಬಿಡ್ತಾರೆ, ಅಲೋ ಮಾಡ್ತಾರೆ ಅಂತ ನಮ್ಗೆ ಬಟ್ ಆಗಲಿಲ್ಲ ಬೆಟ್ಟ ಹತ್ತೋದಕ್ಕೆ. ಯಾಕೆ ಅಂದರೆ ನಾವು ಆಲ್ರೆಡಿ ತಾಳ್ಬೆಟ್ಟದಲ್ಲಿ ಎಲ್ಲ ಥರನೂ ಕರ್ಪೂರ ಹಸಿ ಮೇಲೆ ಮಾಮೂಲಿ ಹತ್ತುತ್ತಾರಲ್ವ ಆ ಥರ ಎಲ್ಲ ಹತ್ತಿ ನಾವಲ್ಲಿ ಎಂಟ್ರೆನ್ಸ್ಗೆ ಹೋದೋ. ಅಲ್ಲಿ ಏನಾಯಿತು ಅಂದರೆ ಅಲ್ಲಿ ಪೊಲೀಸು ನಮ್ಮನ್ನು ಫಸ್ಟ್ ನಮಗೆ ಅದು ಐಡಿಯಾನೇ ಇಲ್ಲ. ಯಾಕಂದರೆ ಅಲ್ಲಿ ಬೋಲ್ಡ್ ಹಾಕಿದ್ರು 12 ವರ್ಷದ್ದು ಮಕ್ಕಳನ್ನ ಬಿಡಲ್ಲ ಅಂತ. ಬಟ್ ಏನಾಯಿತು ಅಂತಂದರೆ ಆಲ್ಮೋಸ್ಟ್ ಎಲ್ಲರೂ ಹೋಗಿರೋರಲ್ಲ, ನಾವು ಚಿಕ್ಕ ಮಕ್ಕಳನ್ನ ಇಟ್ಕೊಂಡು ಬೆಟ್ಟ ಹತ್ತಿದ್ದೀವಿ ಹಾಗೆ ಹೀಗೆ ಅಂತಿದ್ರಲ್ಲ. ಸೊ ಹಾಗಾಗಿ ನಮಗೂ ಅಲೌ ಮಾಡ್ತಾರೆ ಅಂತ ನಮ್ಮ ಥಾಟಲ್ಲಿ ಇದ್ದಿತ್ತು. ಬಟ್ ಅವ್ರು ಯಾಕೋ ಅಲೌ ಮಾಡಲಿಲ್ಲ. ಯಾಕೆ ಅಂತ ಅಂದರೆ ನಾವು ಹೋಗಿದ್ದು 5 ಗಂಟೆ ಆಗಿತ್ತು. ಆಮೇಲೆ ಇನ್ನೊಂದು ಮಳೆ ಟೈಮ್ ಅಲ್ವಾ, ಸೊ ಹಾಗಾಗಿ ಜಾರುತ್ತೆ ಅನ್ನೋ ಸೆಕ್ಯೂರಿಟಿ ಪರ್ಪಸ್ಸಿಂದನೇ ಮಕ್ಕಳನ್ನ 12 ವರ್ಷದ ಮಕ್ಕಳನ್ನ ಮಸ್ಟ್ ಆ್ಯಂಡ್ ಶುಡ್ ಸ್ಟ್ರಿಕ್ಟ್ಲಿ ಫಾಲೋ ಮಾಡಿಸಿ ನಮ್ಮನ್ನು ಅಲ್ಲಿಂದ ವಾಪಸ್ ಕಳಿಸಿದ್ರು. ಬಟ್ ಅಕ್ಕ ಬಾವ ಮತ್ತು ಬಾಲುಗೆ ಇದು ಅವ್ರ ಮನೆ ದೇವರಾಗಿರೋದ್ರಿಂದ ಬಾಲಾಜಿಗೂ 13 ವರ್ಷ. ಸೊ 1 ವರ್ಷ ಕ್ರಾಸ್ ಆಗಿ ಅವನು ಎಲಿಜಿಬಲ್ ಆಗಿಬಿಟ್ಟಿದ್ದಾನೆ ಬೆಟ್ಟ ಹತ್ತೋದಕ್ಕೆ. ಪಾಪ ನಮ್ಮ ರೇಷು ಫುಲ್ಲು ಫೀಲಿಂಗು, ನಾವು ಬೆಟ್ಟ ಹತ್ತೀವಿ ಅಂತ ಹೇಳಿ ಫುಲ್ಲು ಪ್ರಿಪೇರಾಗಿ ಹೋಗಿದ್ರು. ಬಟ್ ಅಲ್ಲಿ ಪೊಲೀಸು ಬಿಡಲಿಲ್ಲ ಇವ್ರನ್ನ, ಹೋಗಿ ನೀವು ಬೆಟ್ಟ ಹತ್ತ ಆಗಿಲ್ಲ ಅಂತ. ಇಲ್ಲಿಂದ ಸ್ಟಾರ್ಟ್, ಇಲ್ಲಿ ಬೆಟ್ಟ ಹತ್ತೋದಕ್ಕೆಲ್ಲ ನಿಂತಿದ್ದಾರೆ ನೋಡಿ ಇಲ್ಲಿ. ಬಟ್ ಅಲೋ ಮಾಡಲಿಲ್ಲ. ಬಟ್ ನನಗೂ ತುಂಬ ಆಸೆ ಇತ್ತು ಬೆಟ್ಟ ಹತ್ತಬೇಕು ಅಂತ. ಬಟ್ ಇಲ್ಲಿ ವಿತೌಟ್ ಆಧಾರ್ ಕಾರ್ಡು ನೀವು ಏನೂ ಮಾಡ್ಕೊಳಕ್ಕಾಗಲ್ಲ. ನೀವು ಪ್ರೂಫ್ ತರಲೇಬೇಕು, ತಂದು ಕೊಟ್ಟರೆ ಮಾತ್ರ ನಿಮಗೆ ಇಲ್ಲಿ ಅಲೋ ಮಾಡ್ತಾರೆ. ಇನ್ ಕೇಸ್ ನೀವು ಎಲ್ಲಿ ಹೋದ್ರೂ ಆಧಾರ್ ಕಾರ್ಡ್ ಇಲ್ದೇ ಏನೂ ನಡೆಯಲ್ಲ. ನೋಡಿ, ನಾನು ಮತ್ತು ರೇಷು ಮತ್ತು ಈ ಹುಡುಗ ಅವರು ಪೇರೆಂಟ್ಸ್ ಎಲ್ಲ ಬೆಟ್ಟ ಹತ್ತೋದ್ರು. ಸೊ ನಮ್ಮ ಜೊತೆಗೆ ಇವನ್ನ ಬೆಟ್ಟಕ್ಕೆ ಬರ್ತೀವಿ ಅಂತ ನಮ್ಮ ಕಾರಲ್ಲಿ ಕರ್ಕೊಬನ್ನಿ ಅಂತ ಬಿಟ್ಟೋದ್ರು. ಸೊ ಹಂಗಾಗಿ ನಾವು ಆ ಹುಡುಗನ ಕರ್ಕೊಂಡು ನಾವಿಷ್ಟು ಜನನು ತಿರುಮಲದಿಂದ ತಿರುಪತಿಗೆ ಹೋಗೋಣ ಅಂತ. ಬಟ್ ನೋಡಿ ಎಷ್ಟು ಚೆನ್ನಾಗಿದೆ, ಅಬ್ಬಬ್ಬ ವೆದರ್ ಅಂತೂ ಸಕ್ಕತ್ತಾಯಿತು. ಮತ್ತು ನಮಗಂತೂ ತುಂಬ ಇಷ್ಟ ಆಯಿತು ವೆದರು. ಭಾಷೆ ಬರ್ತಿರ್ಲಿಲ್ಲ ಕೆಲವೊಂದೊಂದು ಸಲ ಭಾಷೆದು ಒಂದು ಸ್ವಲ್ಪ ಪ್ರಾಬ್ಲಮ್ ಆಯಿತು. ಇಂಗ್ಲೀಷ್ ಇದ್ದರೆ ಮ್ಯಾನೇಜ್ ಮಾಡ್ಬೋದು. ಇಲ್ಲಿ ಸೆಕ್ಯೂರಿಟಿ ಪರ್ಪಸ್ ಇಲ್ಲಿಂದ ತಿರುಮಲಕ್ಕೆ ಹೋಗ್ಬೇಕಲ್ವ, ಇಲ್ಲೆಲ್ಲ ಚೆಕಿಂಗ್ ಮಾಡೇ ಬಿಡೋದು. ಬಟ್ ನಾವೇನು ಮಾಡಿಬಿಟ್ಟಿದ್ದು ಅಂದರೆ ಅಂತ ಇತ್ತಲ್ಲ, ಬೋರ್ಡ್ ಅಂತ, ಅದನ್ನು ನಾವು ತೆಗ್ದೇ ಇರಲಿಲ್ಲ. ನೆಕ್ಸ್ಟ್ ನಂದು ಪ್ಲ್ಯಾನ್ ಇತ್ತು ಹಂಗಾಗಿ ಕಲಿಯೋದು. ಸೊ ನೀವು ಹಂಗೆ ಇರಲಿ ಅಂತ ಬಿಟ್ಬಿಟ್ಟಿದ್ರು. ಅದನ್ನೇನು ಮಾಡಿಸಿದ್ರು, ಅಲ್ಲಿ ತೆಗಿರಿ ಅಂತ ನಿಂತ್ಕೊಂಡು ಕೈಯಲ್ಲಿ ಎಷ್ಟು ಅಂತ ಅದನ್ನು ಗೆಬ್ರೋದು. ಆಮೇಲೆ ಅವರೇ ಚಾಕು ಕೊಟ್ಟರು, ಅರ್ಧ ತೆಗೀರಿ ಸಾಕು, ಇನ್ನು ಅರ್ಧ ಬೇಕಿದ್ರೆ ಅಲ್ಲಿ ಹೋದ್ಮೇಲೆ ಮೇಲೆ ತಗೊಳ್ಳೇನೆ ಅಂತ ಹೇಳಿದ್ರು. ಮತ್ತು ಏನಂದರೆ ಸಿಂಬಲ್ಸು ಈ ಸಿನಿಮಾ ನಟರದು ಅದೇನು ಸಿಂಬಲ್ಸ್ ಹಾಕೊಳ್ಳೋ ಹಾಗಿಲ್ಲ, ಅಲ್ಲೆಲ್ಲ ತೆಗಿಸ್ತಾರೆ ಮಾಡ್ತಾರೆ. ದೇವ್ರದ್ದಿದ್ರೆ ಓಕೆ, ಬಟ್ ಬೇರೆ ಯಾವುದಾದ್ರೂ ಫಿಲ್ಮ್ ಸ್ಟಾರ್ದು ಅದು ಇದು ಅಂತ ಹಾಕ್ಕೊಂಡಿರ್ತೀವಲ್ಲ ಕ್ರೇಜ್ಗೆ, ಆ ಥರದ್ದೇನೂ ಇರೋ ಹಾಗಿಲ್ಲ. ಇಲ್ಲಿಂದ ಸ್ಟಾರ್ಟು ನೋಡಿ ಬೆಟ್ಟ ಹತ್ತುತ್ತಾ ಇದೆ ನಮ್ಮ ಪಂಚ್ ಗಾಡಿ. ನನಗಂತೂ ಭಾರಿ ಖುಷಿ, ನಮ್ಮ ಗಾಡಿನ ಬೆಟ್ಟ ಹತ್ತಿದ್ದಿದೆ ಅಂತಲೇ. ಸುನೀನು ಅಷ್ಟೇ, ನಾವು ತಿರುಪತಿಗೆ ಬಂದುಬಿಟ್ಟು ಅಲ್ವಾ ನಮ್ಮ ಗಾಡೀಲಿ ಅಂತ ಅವರು ಫುಲ್ಲು ಖುಷಿಯಾಗಿದ್ದರು. ಇಲ್ಲಂತೂ ಸೂಪರ್. ಅಲ್ಲಿಂದ ತಿರುಪತಿ ನಾಮ ಕಾಣಿಸುತ್ತೆ ದೂರಕ್ಕೇ, 3 ಇದು 2 ವೈಟು ಮತ್ತು ರೆಡ್ಡು ಸಕ್ಕತ್ತಾಗಿ ಕಾಣಿಸುತ್ತೆ. ಅದನ್ನು ರಿಯಲಾಗಿ ನೋಡಿ ನಾನು ಮೊಬೈಲ್ನೇ ಮರ್ತುಬಿಟ್ಟಿದ್ದೆ, ನಾನು ವಿಡಿಯೋ ಮಾಡೋದು ಅಂತಲೇ ಮರ್ತುಬಿಟ್ಟಿದ್ದೆ. ಅಷ್ಟು ಅದನ್ನೇ ದಿಟ್ಟಿಸಿ ನೋಡ್ತಿದ್ದೆ. ಆಮೇಲೆ ಮೊಬೈಲ್ ತೊಗೊಂಡು ವಿಡಿಯೋ ಮಾಡ್ತಿದ್ದೀನಿ. ಲೈಕ್ ಅಷ್ಟು ಒಂಥರ ನೇಚರ್ಗೆ ನಾವು ಅಲ್ಲಿ ಹೋದಾಗ ಒಂಥರ ಅದ್ಭುತ ಅಂತಲೇ ಹೇಳ್ಬೋದು. ನಾನು ಝೂಮ್ನೇ ಮಾಡಿಲ್ಲ, ಹಂಗೆ ಇಟ್ಕೊಂಡ್ಬಿಟ್ಟಿದ್ದೀನಿ. ನಾನು ಸುಮ್ಮನೆ ಅದನ್ನೇ ನೋಡ್ತಾ ನಾನೇ ವಿಡಿಯೋನೇ ಇಟ್ಕೊಂಡಿಲ್ಲ. ಜೊತೆಗೆ ಸ್ವಲ್ಪ ಮಳೆ ಬೇರೆ ಬರ್ತಿತ್ತು, ತುಂತುರು ಹನಿ. ನಾವು ಭಾನುವಾರ ಹೋದಾಗ ಏನಷ್ಟಿರಲಿಲ್ಲ, ಸೋಮವಾರ ದರ್ಶನಕ್ಕೆ ಹೋಗೋ ಟೈಮಲ್ಲಿ ಮಾತ್ರ ಸ್ವಲ್ಪ ಜಾಸ್ತಿನೇ ಮಳೆ ಬಂತು.
ನಮ್ಮ ಪಂಚ್ ಗಾಡಿ ಸಕ್ಸಸ್ಫುಲಿ ತಿರುಮಲಗೆ ಬಂದ್ಬಿಡ್ತು. ಎಂಥ ಗಳಿಗೆ ಅಂದರೆ ಅದು ನಮ್ಮಿಬ್ರಿಗೂ, ನನಗೂ ಸುದೀಗೂ ನಾವು ಗಾಡಿ ಬಂದ್ಬಿಡ್ತು ಕಣ್ರಿ ತಿರುಪತಿ ವೆಂಕಟರಮಣ ಸ್ವಾಮಿ ದೇವಸ್ಥಾನ ಇರೋ ಪ್ಲೇಸ್ಗೆ ಅಂತೇಳಿ ನಾವು ಅಷ್ಟು ಖುಷಿಯಾಗಿದ್ದು. ನಾವು ತಿರುಮಲಕ್ಕೆ ಹೋದ ತಕ್ಷಣವೇ ನಾವು ಒಂದು ಸ್ವಲ್ಪ ಟೈಮ್ ವೆಯ್ಟ್ ಮಾಡಿದೋ. ಅಕ್ಕ ಬಾಬಾ ಬಾಲು ಅವರೆಲ್ಲ ಬೆಟ್ಟ ಹತ್ತಬೇಕಿತ್ತಲ್ವ, ಸ್ವಲ್ಪ ಟೈಮ್ ಬೇಕಿತ್ತಲ್ವ. ಸೊ ಅವರೆಲ್ಲ ಬೆಟ್ಟ ಹತ್ತು ಬಂದರು. 8:30 9 o'clock ಆಗಿತ್ತು ಹೆಚ್ಚು ಕಡಿಮೆ. ಅಲ್ಲಿಂದ ನಾವು ಪ್ರಸಾದಕ್ಕೆ ಹೋಗೋಣ ಅಂತ ಹೇಳಿ ಹೋದೋ. ಯಾಕಂದರೆ ನಾವು ಮಂಡೆಯಿಂದ ಹೋಗ್ಬಿಡ್ತೀವಿ ದರ್ಶನಕ್ಕೆ. ಸೊ ಆವಾಗ ಪ್ರಸಾದಕ್ಕೆ ಬರೋಕ್ಕೆ ಕಷ್ಟ ಆಗುತ್ತೆ. ಹಾಗಾಗಿ ಒಂದು ಟೈಮ್ ಆದ್ರೂ ಪ್ರಸಾದ ತಿನ್ನೋಣ ಅಂತ ಹೇಳಿ ಪ್ರಸಾದನ ತಗೊಂಡು ಹೊರಟು. ಇವಾಗ ಮಂಡೇ ಬೆಳಗ್ಗೆ ನಾವೆಲ್ಲರೂ ರೆಡಿಯಾಗಿ ನಿಂತಿದ್ದೀವಿ ದೇವ್ರ ದರ್ಶನಕ್ಕೆ ಹೋಗೋಣ ಅಂತೇಳಿ. ನಾವು ಕಾಶಿ ಮಠದಲ್ಲಿ ಎಲ್ಲ ರೆಡಿಯಾಗಿದ್ದು. ಆ್ಯಕ್ಚುಲಿ ನಮಗೆ ವಿತೌಟ್ ಪ್ಲ್ಯಾನ್ ಬಂದಿದ್ದು. ನಾವು ರೂಮ್ ಸಿಗ್ದೇ ಇರೋದಕ್ಕೆ ಬಂದು ಮಠದಲ್ಲಿ ರಿಕ್ವೆಸ್ಟ್ ಮಾಡ್ಕೊಂಡ್ಮೇಲೆ ಅವರು ರೂಮ್ ಕೊಟ್ಟರು. ಸೊ ಚೆನ್ನಾಗಿತ್ತು ರೂಮೆಲ್ಲ, ತುಂಬ ಚೆನ್ನಾಗಿತ್ತು. ನಮಗೆ ಹೇಳೋಕ್ಕೆ ಆಗಲ್ಲ, ಅಷ್ಟು ಸಗದಾಗಿತ್ತು. ಯಾಕಂದರೆ ಏನೂ ಇಲ್ಲದೇ ಇರೋರಿಗೆ ಇದೊಂಥರ ಮೃಷ್ಟಾನ್ನ ಅನ್ನೋ ರೀತಿ ಆಗೋಯಿತು ನಮಗೆ. ಹೇಳ್ಬೇಕು ಅಂದರೆ ಮಠಗಳು ನಮ್ಮ ಕೈ ಹಿಡಿತವೆ ಅಂತಾರಲ್ಲ, ಹಾಗೆ ಆ್ಯಕ್ಚುಲಿ ನಮಗೆ ತುಂಬಾ ಯೂಸ್ಫುಲ್ ಆಯಿತು ಅವತ್ತು ಅವರು ಕೊಟ್ಟಿದ್ದು. ಸೊ ಹಾಗಾಗಿ ಅವ್ರಿಗೆ ಕೃತಜ್ಞತೆ ಹೇಳಲೇಬೇಕು. ಯಾಕಂದರೆ ಓದಿದಾಗ ಚಿಕ್ಕ ಮಕ್ಕಳು ಇದ್ದಾರಲ್ವ, ಫ್ಯಾಮಿಲಿ ಅಂದ ತಕ್ಷಣವೇ ಮರುತ್ತಾರೆ. ಅಲ್ಲಿಗೆ ಹೋದಾಗ ನಾವು ಇದ್ದಾಗ ಫೋನ್ ಮಾಡಿದಾಗ ಅವರು ಇದಿಲ್ಲ ಅಂತ ಹೇಳ್ತಾರೆ, ರೂಮ್ ಇಲ್ಲ ಅಂತ. ಬಟ್ ನೀವು ಹೋಗಿ ಅಲ್ಲಿ ಕನ್ವಿನ್ಸ್ ಮಾಡಿದಾಗ ಆ್ಯಕ್ಚುಲಿ ಅವರು ಒಪ್ಕೋತಾರೆ. ಸೊ ನಮಗೆ ಖುಷಿ ಆಯಿತು. ಸೋಮವಾರ ಸಾಯಂಕಾಲ ನಾವು ಹಿಂದೆ ಭಾನುವಾರನೇ ಬಂದಿದ್ದು. ಬಟ್ ಬೆಳಗ್ಗೆ ಸೋಮವಾರನೇ ಹೋಗಿದ್ದೋ ನಾವು ದರ್ಶನಕ್ಕೆ. ಬಟ್ ಆ ದರ್ಶನ ಆಗಲಿಲ್ಲ. ಎಷ್ಟು 12 hour ಅಂತ ಎಲ್ಲ ಹೇಳಿದ್ರು. ಹಾಗಾಗಿ ನಾವು ವಾಪಸ್ ಬಂದು ಇವಾಗ ಹೋಗೋಣ ಅಂತ ಹೋಗ್ತಿದ್ದೀವಿ. 9 o'clock 10 o'clock ನಾವು ಹೋಗಿ ನಿಂತ್ಕೊಂಡ್ರೆ ಬೆಳಗಿನ ಜಾವ ನಮಗೆ ದರ್ಶನ ಆಗುತ್ತೆ. ವಿತೌಟ್ ಪ್ಲ್ಯಾನ್ ಬರಬೇಡಿ. ಟ್ಯೂಸ್ಡೇ ಬೆಳಗ್ಗೆ 1 o'clockಗೆ ನಮಗೆ ದರ್ಶನ ಆಗುತ್ತೆ ಅಂತ ಹೇಳಿದ್ಮೇಲೆ ನಾವು ವಾಪಸ್ ಬಂದು ಮತ್ತೆ ಮಠದಿಂದ ವಾಪಸ್ಸು ಇವಾಗ ಹೋಗ್ತಾ ಇರೋದು. ಮತ್ತೆ ಹೋಗ್ತಿರೋದು. ಹೀಗೆ ವಿತೌಟ್ ಪ್ಲ್ಯಾನು ಹೋಗಬೇಡಿ ಅವಾಗ. ಯಾಕಂದರೆ ಇವಾಗೆಲ್ಲ ಆನ್ಲೈನು ಇದಿರುತ್ತಲ್ವ. ಸೊ ಹಂಗಾಗಿ ಜನಗಳು ಹೆಂಗೆ ಬರ್ತಾರೆ ಅನ್ನೋದೇ ಗೊತ್ತಾಗಲ್ಲ. ಈ ಕಡಿಮೆ ಇರ್ತಾರೆ ಅಂತ ಹೋಗೋದು ದುಸ್ಸಾಹಸ ಅಂತ ಅನಿಸುತ್ತೆ ಮಕ್ಕಳನ್ನ ಕರ್ಕೊಂಡು. ಬಟ್ ನಮಗಿದು ಫಸ್ಟ್ ಟೈಮ್ ಆಗಿರೋದ್ರಿಂದ ನಾವು ಒಳ್ಳೆ ಪಾಠ ಕಲಿತು. ನೀವು ಅಷ್ಟೇ ದಯವಿಟ್ಟು ಪ್ಲ್ಯಾನ್ ಇಡೋಕೆ ಹೋಗಿ. ದರ್ಶನ ಮಾತ್ರ ತುಂಬ ಚೆನ್ನಾಗಾಯಿತು. ಅಷ್ಟು ಕಾಯ್ದ್ರೂ ಒಳ್ಳೆ ದರ್ಶನ ಆಯಿತು ನಮಗಂತೂ. ತಿರುಪತಿ ತಿಮ್ಮಪ್ಪನ ನೋಡಿ ನಾವು ತುಂಬ ಖುಷಿಯಾಯಿತು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹಾಗೆ ನಾವಿವಾಗ ಮತ್ತೆ ಮುಗೀತು, ನಾವು ಹೊರಟು